ಸ್ವಲ್ಪ ಬಾಯ್ಲಿ ಬೇಗ ಬನ್ನಿ ಬೇಗ. ಅಖಿಲ ಕರ್ನಾಟಕ ಚಾಲೆಂಜ್ ದರ್ಶನ್ ಬೆಳಗಕ್ಕೆ ನಮ್ಮ ಬಾಸು ಯಾರು? ಚಾಲೆಂಜಿಂಗ್ ಸ್ಟಾರ್ ಬಾಸ್ 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 ನಮ್ಮ ಬಾಸು ಯಾರು? ಚಾಲೆಂಜಿಂಗ್ ಸ್ಟಾರ್ ಬಾಸ್ 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 ಬಾಸ್. ಫಸ್ಟ್ ಆಫ್ ಆಲ್ ಬಾಸ್ ರಿಲೀಸ್ ಆಗ್ತಾ ಇದ್ದಾರೆ. ಜೈ ಡಿ ಬಾಸ್ ಫಸ್ಟ್ ಆಫ್ ಆಲ್ ಬಾಸ್ ರಿಲೀಸ್ ಆಗ್ತಾ ಇದ್ದಾರೆ, ನಮಗೆಲ್ಲ ಒಳ್ಳೆ ಸುದ್ದಿ. ಆಮೇಲೆ ಇದೇನು ದೊಡ್ಡ ವಿಷಯ ಆಗಿರಲಿಲ್ಲ. ಬೇಜಾನ್ ಜನ ಮರ್ಡರ್ ಆಗೋದ್ರು, ಏನೇನೋ ಯಾವುದ್ಯಾವುದೋ ಕಾರಣಕ್ಕೆ ಸತ್ತೋದ್ರು, ಅದೆಲ್ಲ ಹೈಲೈಟ್ ಆಗಿಲ್ಲ. ಈ ಬಾಸ್ದು ಮಾತ್ರ ಹೈಲೈಟ್ ಮಾಡಿದರು. 6 ತಿಂಗಳು ಜಗ್ಗೋದು ಅವಶ್ಯಕತೆನೇ ಇರಲಿಲ್ಲ. 6 ಮಂತು ಚುಂಗಮ್ ಜಗ್ದಂಗೆ ಜಗ್ತಾನೇ ಹೋದರು. ಆದರೆ ಎಲ್ಲರೂ ಯಾರೂ ಸಪೋರ್ಟ್ ಮಾಡಲಿಲ್ಲ. ಈ ರಾಜಕಾರಣಿ ಆಗಿರ್ಬೋದು, ಮತ್ತೊಬ್ಬರು ಪೊಲೀಸರು, ಅವರು ಇವರು ಯಾರೂ ಏನೂ ಇದು ಮಾಡಲಿಲ್ಲ. ಯಾಕೆ ಬೇರೆಯವ್ರದ್ದೇನೂ ತೋರಿಸಲಿಲ್ಲ, ಇದನ್ನು ಮಾತ್ರ ತೋರಿಸ್ತಿದ್ರು. ದಿನ ಬೆಳಗಾದರೆ ಇದೇ ತೋರಿಸ್ತಿದ್ರು, ದಿನ ಬೆಳಗಾದರೆ ಇದನ್ನೇ ತೋರಿಸ್ತಿದ್ರು. ಬೇರೆ ಯಾರೂ ಸತ್ತೇ ಹೋಗಿಲ್ವಾ? ಎಲ್ಲಿ ಮರ್ಡ್ರ್ ಆಯಿತು, ಅದಾಯಿತು. ಮತ್ತೊಂದು ಏರಿಯಾದಲ್ಲಿ ಅದು ಯಾವನೋ ಔಟ್ಸೈಡ್ ಅವನು ಫ್ರಿಜ್ಜಲ್ಲೆಲ್ಲ ಲೇಡಿನ ಕಟ್ ಮಾಡಿ ಎಲ್ಲ ಬಿಸಾಕಿದ್ದು, ಅದೆಲ್ಲ ತೋರಿಸಲೇ ಇಲ್ಲ. ಇವರೆಲ್ಲ ಮುಚ್ಚಾಕಿದ್ರು. ಇದನ್ನು ಮಾತ್ರ ಜಗ್ತಾನೇ ಹೋದರು. ಎಲ್ಲ ಇದು ಮೋಸ. ಇದು ಆ್ಯಕ್ಚುಲಿ ಈ ಥರ ಮಾಡಬಾರ್ದು. ಅವರೆಲ್ಲ ಕೋಟಿಗಟ್ಟಲೆ ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ತಾರೆ. ಅದೆಲ್ಲ ಗೌರ್ಮೆಂಟಿಗೆಲ್ಲ ಯೂಸ್ ಇದೆ. ಇದನ್ನು ಯಾವತ್ತೋ ಮಾಫಿ ಮಾಡ್ಬೋದಾಗಿತ್ತು. ಆಮೇಲೆ ಅವ್ರು ರೇಣುಕಾಸ್ವಾಮಿ ಅವ್ರು ಮಾಡಿದ್ದೆ ಅಂತ ಕೆಲಸ ಕಚಡ ಕೆಲಸನೇ. ಅದು ಕಚಡನೇ ಅಲ್ಲ ಕೆಲಸ. ಅವ್ನು ಒಳ್ಳೆ ಕೆಲಸ ಮಾಡಿದರೆ ಸಪೋರ್ಟ್ ಮಾಡ್ಬೋದಾಗಿತ್ತು. ಅದೆಲ್ಲ ಏನದು, ಅದೆಲ್ಲ ಸೆಕ್ಸಿ ಥರ ಅದೆಲ್ಲ ಕಳಿಸೋದೆಲ್ಲ ರಾಂಗ್ ಅಲ್ಲ. ಅದು ನಾವು ಮಾಡ್ತೀವಪ್ಪ, ಎಲ್ಲದಕ್ಕೂ ಲಿಮಿಟ್ ಇರುತ್ತೆ. ಈ ಥರ ಎಲ್ಲ ಮಾಡಬಾರ್ದು. ಅವ್ನಿಗೆ ಅಷ್ಟು ಚಟ ಇದ್ದರೆ ಹೋಗಬೇಕಾಗಿತ್ತು, ಎಲ್ಲಿ ಸಿಕ್ತಿತ್ತೋ ಅಲ್ಲಿ ಅಡ್ಡದಲ್ಲಿ ಹೋಗ್ಬೇಕಾಗಿತ್ತು, ಚಟ ತೀರಿಸ್ಕೋಬೋದಾಗಿತ್ತು. ಆದರೆ ಈ ಥರ ಎಲ್ಲ ಇವರಿಗೆಲ್ಲ ಕಳಿಸ್ಬಿಟ್ಟು ಅದೆಲ್ಲ ಮಿಸ್ಯೂಸ್ ಮಾಡ್ಕೊಳ್ಳೋದು ಎಲ್ಲ ತಪ್ಪು. ಏನೂ ಫಾಲ್ಟ್ ಇಲ್ಲ ಸರ್. ಆ್ಯಕ್ಚುಲಿ ಯಾಕೆ ಫಾಲ್ಟು? ಏನು ಫಾಲ್ಟ್ ಹೇಳಿ? ಏನೂ ಫಾಲ್ಟ್ ಇಲ್ಲ. ಅದು ಆ್ಯಕ್ಚುಲಿ ಅದು ಎಲ್ಲ ಮಾಮೂಲಿ. ಅದೇನೋ ಒಂದು ಕಟ್ಟಿಗಳಿಗೆ ಆಗೋಯ್ತು. ಯಾವಾಗ ಆಗಲ್ಲ, ಬೇಜಾನ್ ಆಗ್ತಿರ್ತವೆ. ಈ ಥರ ಎಲ್ಲ ಲಪಟಗಳೆಲ್ಲ ತುಂಬ ಆಗ್ತಿರ್ತವೆ. ಎಲ್ಲನೂ ಯಾರು ತೋರಿಸ್ತಾರೆ? ಯಾರು ತೋರಿಸಲ್ಲ. ಯಾವ್ದು ಬೇಕೋ ಅದನ್ನು ಮಾತ್ರ ಹೈಲೈಟ್ ಮಾಡಿ ಇಷ್ಟೆಲ್ಲ ಹಿಂಗೆಲ್ಲ ತೋರಿಸ್ಬಿಟ್ಟು ಎಲ್ಲ ಇದು ಮಾಡಿದರು. ಹೌದೌದು, ತುಂಬ ಇದಿದೆ. ಅದು ತುಂಬ ಇದಿದೆ. ಮುಂದೆ ನೋಡೋಣ ಮುಂದೆ ಏನಾಗುತ್ತೆ. ಜೈ ಡಿ ಬಾಸ್. ಹಿಂಗೆ ಸಮ ಬಾಸ್ಗೋಸ್ಕರ ನಾವು ಇಲ್ಲೇ ಜೊತೆಲೇ ನಿಂತಿರ್ತೀವಿ. ಬಾಸ್ ನಾವು ಬಿಟ್ಕೊಡೋಕ್ಕಾಗಲ್ಲ ಸರ್. ನೀವೇನಂದ್ರು ಮೀಡಿಯಾದವ್ರು ಏನೇನೋ ಪಬ್ಲಿಸಿಟಿ ಮಾಡ್ತೀರಿ, ಹಂಗಂತ ನಮ್ಮ ಬಾಸ್ ನಾವು ಬಿಟ್ಕೊಡೋಕ್ಕಾಗಲ್ಲ. ನಮ್ಮ ಅಪ್ಪ ಅಮ್ಮನ ನಾವೆಷ್ಟು ಪ್ರೀತಿ ಮಾಡ್ತೀವಿ, ನಾವು ನಮ್ಮ ಬಾಸ್ ಅಷ್ಟೇ ಪ್ರೀತಿ ಮಾಡ್ತೀವಿ. ಇದ್ರ ಮೇಲೆ ಇನ್ನೇನು ಹೇಳೋಕ್ಕಾಗಲ್ಲ ಸರ್. ಅಭಿಮಾನಿಗಳು ಹೆಂಗೆ ಆರಾಧಿಸ್ಬೇಕು, ನಮ್ಮ ಬಾಸ್ನ ಆರಾಧಿಸ್ತೀವಿ. ಇನ್ನೇನು ತಲೆಗೆಡ್ಸ್ಕೊಳ್ಳೋ ಸರ್. ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು ಸರ್. ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ನಾವು ಮಾತಾಡೋಕ್ಕಾಗಲ್ಲ. ನಾವು ಬಿಟ್ಕೊಡೋಕ್ಕಾಗಲ್ಲ ಸರ್. ಅದೇನು ತಪ್ಪಾಗೈತೋ ಮುಂದೆ ಏನಾಗೈತೋ ಗೊತ್ತಿಲ್ಲ ನಮಗೆ. ಬಟ್ ನಮ್ಮ ಬಾಸ್ ನಾವು ಬಿಟ್ಕೊಡೋಕ್ಕಾಗಲ್ಲ. ಇವ್ರು ನಾನು ಡೈಲಿ ನಮ್ಮ ಬಾಸ್ ಮನೆ ಹತ್ರ ಹೋಗಿದ್ದೆ. ನನಗೆ ಇಲ್ಲೇ ಸರ್ ಮೈಸೂರು ಸರ್ಕಲಲ್ಲಿ ಕೆಲಸ ಮಾಡ್ತೀನಿ, ಮಹಾವೀರಲ್ಲಿ. ನಮ್ಮ ಬಾಸ್ ಮನೆ ನೋಡ್ಕೊಂಡೆ ನಾನು ಕೆಲ್ಸಕ್ಕೆ ಹೋಗೋದು. ಸರ್ ನಾನು ಮೈಸೂರು ಸರ್ಕಲ್ ಚಾಮರಾಜಪೇಟೆಯಲ್ಲಿ ಇರೋದು ನಾನು. ಸರ್ ನಾನು ಡೆಲಿವರಿ ಮಾಡ್ತೀನಿ, ಮೆಡಿಷನ್ ಡೆಲಿವರಿ. ನಾನು ಹಿಂಗೆ ನಮ್ಮ ಬಾಸ್ ಮನೆ ನೋಡ್ಕೊಂಡೆ ನಾನು ಕೈ ಮುಕ್ಕೊಂಡೆ ನಾವು ಹೋಗೋದು ಸರ್. ಅಷ್ಟು ಪ್ರೀತಿ ಮಾಡ್ತೀವಿ. ನಮ್ಮ ಅಪ್ಪ ಅಮ್ಮನ ನಾವೆಷ್ಟು ಪ್ರೀತಿ ಮಾಡ್ತೀವೋ ನಾವು ಅಷ್ಟೇ ನಮ್ಮ ಬಾಸ್ ಪ್ರೀತಿ ಮಾಡ್ತೀವಿ ಸರ್. ನಮ್ಮ ಬಾಸ್ ನಾವು ಬಿಟ್ಕೊಡೋಕ್ಕಾಗಲ್ಲ. ಇಷ್ಟೇ ಸರ್ ನಾನು ಹೇಳೋಕ್ಕೆ ಇಷ್ಟಪಡೋದು. ಇನ್ನು ಖುಷಿ ಸರ್, ಇನ್ನು ಹೇಳೋಕ್ಕಾಗಲ್ಲ. ಅಭಿಮಾನಿಗಳೆಲ್ಲ ಆರಾಧಿಸ್ತಾರೆ, ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ನೀವೇ ಕಣ್ಣಾರ ನೋಡ್ತಿರಲ್ಲ ಸರ್, ನೋಡಿರಿ ಸರ್, ನೀವೇ ಗೊತ್ತಾಗುತ್ತೆ. ಅಷ್ಟೇ ಸರ್. ಅದಂತೂ ಸರ್ ಮುಂದೆ ಆಚರಿಸ್ತೀವಿ. ಹಬ್ಬನೇ ಬರ್ತಾ ಇರ್ತಾವೆ ಸಿನಿಮಾಗಳು. ಅಷ್ಟೇ ಸರ್. ಇಷ್ಟೇ ಸರ್ ನಾನು ಹೇಳೋಕ್ಕೆ ಇಷ್ಟಪಡೋದು. ಸರಿ ಸರ್. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. K11 ಮಂಡ್ಯ ಬಾಯ್ಸ್.